ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ವ್ಲಾಗ್. ಮಾರ್ನಿಂಗ್ ಎದ್ದು ನೆನ್ನೆ ನೈಟ್ ಸಿಕ್ಕಾಪಟ್ಟೆ ಹೊಳೆ ಬಿದ್ದಿತ್ತು. ಪಾಟ್ ಹತ್ರ ಎಲ್ಲ ಫುಲ್ ಮಣ್ಣಿಂದು ಗಲೀಜಾಗಿತ್ತು. ಮಾರ್ನಿಂಗ್ ಎದ್ದು ಅದೆಲ್ಲ ಕ್ಲೀನ್ ಮಾಡಿ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಜಿಮ್ಗೆ ಹೋದೆ. ಜಿಮ್ ಮುಗಿಸ್ಕೊಂಡ್ಬಂದು ಓಟ್ಸ್ ತಿಂದೆ ಟಿಫನ್ಗೆ. ತಿನ್ಕೊಂಡು ಸಲೂನ್ಗೆ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು, ಹಂಗಾಗಿ ಮಧ್ಯಾಹ್ನ ಅಡುಗೆ ಏನೂ ಮಾಡಲಿಲ್ಲ. ಮೊಸರನ್ನ ತಿನ್ಕೊಂಡೆ ಮಧ್ಯಾಹ್ನ. ಸಲೂನಿಂದ ಇವತ್ತು ಸ್ವಲ್ಪ ಬೇಗ ಬರೋಣ ಅನಿಸ್ತಾಯಿತ್ತು, ಹಂಗಾಗಿ 5 o'clock ಸಲೂನ್ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅನ್ನಿಸ್ತು. ಚೆನ್ನಾಯಿತು. ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಕ್ಯಾರೆಟು ಮತ್ತು ಸೌತೆಕಾಯಿ ಹಾಕ್ಕೊಂಡು ಅದನ್ನು ತಿಂದೆ ಸಂಜೆ ಸ್ನ್ಯಾಕ್ಸ್ ಥರ. ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಪ್ಲಾಂಟು ಯಾವ ಥರ ಚೇಂಜ್ ಆಗುತ್ತೆ ಅಂತ. ನೋಡಿ, ಆ ವಿಡಿಯೋ ಹಾಕಿದ್ದೀನಿ. ಅದು ಆ ಥರ ಚೇಂಜ್ ಆಗುತ್ತೆ, ಫುಲ್ ಚಿಕ್ಕದಾಗಿ ಹೋಗ್ಬಿಡುತ್ತೆ ಸಂಜೆ ಆಗ್ತಿದ್ದಂಗೆ. ನೈಟು ಡಿನ್ನರ್ಗೆ ಚಪಾತಿ ಮತ್ತು ಪನ್ನೀರು ಬುರ್ಜಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಪನ್ನೀರ್ ಬುರ್ಜಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಪನ್ನೀರು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಪೆಪ್ಪರು ಪ್ಲಸ್ ಚಿಲ್ಲಿ ಪೌಡರು ಇಷ್ಟು ತೊಗೊಂಡಿದ್ದೀನಿ. ಫಸ್ಟು ಒಂದು ಪ್ಯಾನ್ಗೆ 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಮತ್ತು ಕರಿಬೇವು, ಸಾಸಿವೆ. ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಟೊಮೊಟೊ ಸೇರಿಸ್ಕೊಂಡೆ. ಟೊಮೊಟೊನ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಅದಾದಮೇಲೆ ಪೆಪ್ಪರ್ ಹಾಕ್ತೆ. ಅದಾದಮೇಲೆ ಚಿಲ್ಲಿ ಪೌಡ್ರ್ ಹಾಕ್ತೆ. ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡೆ, ಯಾಕೆಂದರೆ ಗ್ರೇವಿ ಸ್ವಲ್ಪ ಚಪಾತಿಗೆಲ್ಲ ತಿನ್ನೋದಕ್ಕೆ ಗ್ರೇವಿ ಬೇಕಲ್ಲ, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡೆ. ಅದು ಹಾಕ್ತಿದ್ದಂಗೆ ಅದು ಚೆನ್ನಾಗಿ ಕುದ್ದಾದಮೇಲೆ ಪನ್ನೀರನ್ನ ಪುಡಿ ಮಾಡಾಕಿ ಅದು ನೀರಲ್ಲಿ ಫುಲ್ಲು ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ರೆ ಚಪಾತಿ ಜೊತೆ ತಿನ್ನೋದು ಪನ್ನೀರ್ ಬುರ್ಜಿ ರೆಡಿ.